ಇನ್ನೊಂದು ನಿನಗೆ ಗೊತ್ತಾಗ್ಲಿಲ್ವಾ? ಇವನನ್ನು ಯಾವಾಗ ಸಾಯಿಸಬೇಕು ಅಂತ ನಾನು ಡಿಸೈಡ್ ಮಾಡಿ. ನೀವು ಸ್ವಲ್ಪ ದಿವಸ ಯಾರಾದ್ರೂ ನಿಮ್ ನೆಂಟ್ರ ಮನೇಲಿ ಉಳ್ಕೊಳ್ಳೋದು ಒಳ್ಳೇದೇ ಅಂತ ಅನ್ಸತ್ತೆ. ನನಗೆ ಮನೆ ಬಿಟ್ರೆ ಬೇರೆ ಜಾಗನೇ ಗೊತ್ತಿಲ್ವಲ್ಲಮ್ಮ. ನಾನು ಯಾರ ಮನೆಗೆ ಹೋಗ್ಲಿ? ನಿಮ್ ಮೊಮ್ಮಗಳು ಓದ್ತಾ ಇದ್ದಾಳಲ್ವಾ ಕಮಲಮ್ಮ, ಅವಳನ್ನ ನೋಡೋದಕ್ಕೆ ಹೋಗ್ಬೋದಲ್ವಾ? ಅದು ಇಲ್ಲ ಅಂದ್ರೆ ಮೈಸೂರಲ್ಲಿ ನಿಮ್ ಮಗಳಿದ್ದಾಳಲ್ವಾ, ಅವ್ರ ಜೊತೆ ಒಂದ್ ಸ್ವಲ್ಪ ಇದ್ ಬನ್ನಿ. ಆ ಥರ ನಾನು ಯಾವತ್ತೂ ಹೋಗಿಲ್ವಲ್ಲಮ್ಮ. ಈ ಮನೆಯಿಂದ ಆಚೆ ಹೋದ್ರೆ ನನಗೆ ಉಸಿರು ಕಟ್ಕೊಂಡಂಗಾಗತ್ತೆ. ನನಗೆ ಊಟ ಮಾಡೋಕ್ಕಾಗಲ್ಲ. ಏನೋ ಹಿಂಸೆ ಆಗಿ ಬದುಕೋ ಆಸೆನೇ ಹೊರಟೋಗುತ್ತೆ. ಹೋದ್ಸರ್ತಿ ಮನೆ ಬಿಟ್ಟು ಹೋದಾಗ ಹೀಗೆ ಆಯಿತು. ಯಾವಾಗಪ್ಪ ಈ ಮನೆಗೆ ಬಂದು ಸೇರ್ಕೋತೀನಿ, ಯಾವಾಗ ಎಂದಿನಂತೆ ಅಮ್ಮವ್ರಿಗೆ ಕಾಫಿ ಟೀ ಮಾಡ್ಕೊಡ್ತೀನಿ, ಅಡುಗೆ ಮಾಡ್ತೀನಿ ಅಂತೆಲ್ಲ ಅನ್ನಿಸ್ಬಿಡ್ತಮ್ಮ. ನೀವು ನನ್ನ ಬಾವಿ ಕಪ್ಪೆ ಅಂತ ಅನ್ಕೊಂಡ್ರೂ ಪರವಾಗಿಲ್ಲ. ದಯವಿಟ್ಟು ಈ ಮನೆಯಿಂದ ಆಚೆ ಹೋಗು ಅಂತ ಮಾತ್ರ ಹೇಳ್ಬಿಡಿ ಅಮ್ಮ. ಕಷ್ಟನೋ ಸುಖನೋ ನಿಮ್ ಜೊತೆನೇ ಇದ್ದು ಬಿಡ್ತೀನಿ. ಇಷ್ಟು ವರ್ಷದಲ್ಲಿ ನಾವು ನೋಡದೇ ಇರೋ ಸಮಸ್ಯೆನೇನಮ್ಮ? ನಾವು ಅನುಭವಿಸ್ತಾ ಇರೋ ಕಷ್ಟನ ಇದು. ಇಲ್ಲ ಕಮಲಮ್ಮ, ಇಷ್ಟು ದಿನ ನಾವು ಫೇಸ್ ಮಾಡಿದ ಸಮಸ್ಯೆನೇ ಬೇರೆ, ಇನ್ಮುಂದೆ ನಾವು ಫೇಸ್ ಮಾಡೋ ಸಮಸ್ಯೆನೇ ಬೇರೆ ಇದೆ. ನನಗೂ ನಿಮ್ಮನ್ನ ಬಿಟ್ಟಿರೋದು ಕಷ್ಟನೇ. ಹೇಗಿರ್ತೀನೋ ಅಂತ ನನಗೂ ಚಿಂತೆ ಆಗ್ತಾ ಇದೆ. ಆದ್ರೆ ಬೇರೆ ದಾರಿ ಇಲ್ಲ ಕಮಲಮ್ಮ. ಇದೇ ನಮ್ಮ ಹಣೆಯಲ್ಲಿ ಬರ್ದಿರೋದು. ಸ್ವಲ್ಪ ದಿನ ನಮ್ಮಿಂದ ದೂರ ಇರಲೇಬೇಕಾಗತ್ತೆ. ನಾನೇನಕ್ಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೂ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಏನೂ ಬೇಜಾರು ಮಾಡ್ಕೊಳ್ದೆ ಸ್ವಲ್ಪ ದಿನ ನಮ್ಮಿಂದ ದೂರ ಇರಿ ಕಮಲಮ್ಮ, ಪ್ಲೀಸ್.